ಭೂಗತಪಾತಕಿ ದಾವೂದ್ ಇಬ್ರಾಹಿಂ ಯಾರಿಗೆ ಗೊತ್ತಿಲ್ಲ ಹೇಳಿ ಆದಾಯ ತೆರಿಗೆ ಇಲಾಖೆಯ ಹರಾಜಿಗೆ ಇಟ್ಟಿದ್ದಂಥ ದಾವೂದ್ ಆಸ್ತಿಯನ್ನ ಹೇಮಂತ್ ಜೈನ್ ಅನ್ನೋರು 2001ರಲ್ಲಿ ಖರೀದಿ ಮಾಡಿದರು. 2 ಲಕ್ಷ ರೂಪಾಯಿ ಕೊಟ್ಟು ಆ ಆಸ್ತಿಯನ್ನು ಖರೀದಿ ಮಾಡಿದ್ರು. ಆದರೆ ಆಸ್ತಿ ಅವರ ಸ್ವಾಧೀನಕ್ಕೆ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಎರಡು 2001ರಲ್ಲಿ ದಾವೂದ್ ಆಸ್ತಿಯನ್ನ ಹರಾಜಿನಲ್ಲಿ ಖರೀದಿ ಮಾಡಿದರು. ಹೇಮಂತ್ ಜೈನ್ ಅನ್ನುವಂಥ ವ್ಯಕ್ತಿ, ಉತ್ತರ ಪ್ರದೇಶದ ಫಿರೋಜಾಬಾದ್ ಮೂಲದ ಹೇಮಂತ್ ಜೈನ್ ಈ ಆಸ್ತಿಯನ್ನು ಖರೀದಿ ಮಾಡ್ತಾರೆ. ಆದಾಯ ತೆರಿಗೆ ಇಲಾಖೆ ಘೋಷಿತ ಅಪರಾಧಿ ದಾವೂದ್ನ ಆಸ್ತಿಯನ್ನು ಹರಾಜಿಗಿಟ್ಟಿತ್ತು. ದಾವೂದ್ನ ಆಸ್ತಿಯನ್ನು ಖರೀದಿ ಮಾಡೋದಕ್ಕೆ ಜನ ಮುಂದೆ ಬರ್ತಾ ಇರಲಿಲ್ಲ. ಯಾಕಂತಂದರೆ ಆತ ಭೂಗತಪಾತಕಿ, ನಾಳೆ ದಿನ ಖರೀದಿ ಮಾಡಿದರೆ ಸಮಸ್ಯೆ ಆಗಿಬಿಡುತ್ತೆ, ಖರೀದಿ ಮಾಡಿದರೂ ಕೂಡ ನಮಗೆ ಸಿಗಲ್ಲ ಅನ್ನುವಂಥ ಆತಂಕ ಜನರಿಗಿತ್ತು. ಆದರೆ ದಿನಪತ್ರಿಕೆಯಲ್ಲಿ ಈ ರೀತಿ ಒಂದು ಆಸ್ತಿ ಹರಾಜಿಗಿದೆ ಅನ್ನೋದು ಗೊತ್ತಾದ ತಕ್ಷಣ ಹೇಮಂತ್ ಜೈನ್ 2001ರಲ್ಲಿ 144 ಚದರ ಅಡಿಯ ಅಂಗಡಿಯನ್ನು ಖರೀದಿ ಮಾಡ್ತಾರೆ. ಆಗ ಅವರು ಪಾವತಿ ಮಾಡಿದ 2 ಲಕ್ಷ ರೂಪಾಯಿ, 2 ಲಕ್ಷ ರೂಪಾಯಿ ಕೊಟ್ಟು ಖರೀದಿ ಮಾಡ್ತಾರೆ. ಮುಂಬೈನ ನಾಗ್ವಾಡದ ಜಯರಾಜ್ ಬಾಯ್ ಬೀದಿಯಲ್ಲಿರುವಂಥ ಅಂಗಡಿಯನ್ನು ಇವರು ಖರೀದಿ ಮಾಡ್ತಾರೆ. ಆಸ್ತಿಗಾಗಿ ಕಾನೂನು ಅಧಿಕಾರಶಾಹಿ ಅಡೆತಡೆಯ ವಿರುದ್ಧ ಆನಂತರ ಹೋರಾಟ ಮಾಡಬೇಕಾಗತ್ತೆ. 2001 ಅಂತಂದರೆ 23 ವರ್ಷ ನಿರಂತರವಾಗಿ ಕಾನೂನು ಹೋರಾಟವನ್ನು ಮಾಡಿ ಈಗ ಡಿಸೆಂಬರ್ 19, 2024 ಅಂದರೆ ಮೊನ್ನೆ 1.5 ಲಕ್ಷ ರೂಪಾಯಿ ದಂಡ ಕಟ್ಟಿ, ಮುದ್ರಾಂಕ ಶುಲ್ಕ ಕಟ್ಟಿ ಈಗ ಅವರ ಆಸ್ತಿಯನ್ನು ಅವರ ಹೆಸರಿಗಾಗಿದೆ ಆ ಆಸ್ತಿ. ಆದರೆ ಈಗ ಆ ಆಸ್ತಿಯಲ್ಲಿ ಪೊಸಿಷನಲ್ಲಿ ಯಾರೋ ಬೇರೆ ಇದ್ದಾರೆ. ಅಂದರೆ ಅಂಗಡಿ ಇನ್ಯಾರ್ದೋ ವಶದಲ್ಲಿದೆ. ಇನ್ಯಾರ್ದೋ ಅಂತಂದರೆ ದಾವೂದ್ ಇಬ್ರಾಹಿಂನ ಬೆಂಬಲಿಗರು, ಹಿಂಬಾಲಕರು ಆ ಅಂಗಡಿಯಲ್ಲಿ ಪೊಸಿಷನಲ್ಲಿದ್ದಾರೆ, ಅವರ ಆಕ್ರಮಣದಲ್ಲಿದೆ ಅಥವಾ ಅವರ ಸ್ವಾಧೀನದಲ್ಲಿದೆ. ಸೊ ಈಗ ಅವರನ್ನು ಅಲ್ಲಿಂದ ವೆಕೇಟ್ ಮಾಡಿಸಬೇಕು. ಅದಕ್ಕೆ ಮತ್ತೆ ಕಾನೂನು ಹೋರಾಟ ಮಾಡಬೇಕಾದಂಥ ಸ್ಥಿತಿ ಹೇಮಂತ್ ಜೈನ್ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.